ಬಿಸಿಬೇಳೆಭಾತ್ ರೆಡಿಯಾಗಿದೆ. ಊಟ ಮಾಡಿ ಬಿಸಿ ಬಿಸಿ ಇದೆ. ತುಪ್ಪ ಬೇಕಾದ್ರೆ ತರ್ತೀನಿ. ಯಾರು ಫುಲ್ ಕಲರ್ಫುಲ್ ಆಗಿದೆ. ಖಾರ ಬುಂದಿ, ತುಪ್ಪ, ಮೊಸರು ಬಜ್ಜಿ, ಬೇಕಂದ್ರೆ ತುಪ್ಪ. ಹಾಯ್ ವ್ಯೂವರ್ಸ್, ವೆಲ್ಕಮ್ ಟು ಅವರ್ ನ್ಯೂ ವಿಡಿಯೋ. ಇವತ್ತು ನಮ್ಮ ಮನೇಲಿ ಲಂಚ್ಗೆ ಅಮ್ಮ ಬಿಸಿಬೇಳೆಭಾತ್ ತೋರಿಸ್ತಾ ಇದ್ದಾರೆ. ಬಿಸಿಬೇಳೆಭಾತ್ ನನ್ನ ಫೇವ್ರೆಟ್ಟು, ಆಲ್ ಟೈಮ್ ಫೇವ್ರೆಟ್, ಯಾವಾಗಲೂ ಇಷ್ಟಪಟ್ಟು ತಿಂತೀನಿ. ಅದನ್ನ ಹೆಂಗೆ ಮಾಡ್ತಾರೆ ಮನೇಲಿ ಅಂತ ನೋಡೋಣ ಬನ್ನಿ. ಹಾಯ್, ಇವತ್ತು ಬಿಸಿಬೇಳೆಭಾತ್ ನಮ್ಮ ಸದ್ಯಕ್ಕೆ ತುಂಬ ಇಷ್ಟ. ಮನೆಗೆ ಈಸಿಯಾಗಿ ಮಾಡೋಂಥದ್ದು ಬಿಸಿಬೇಳೆಭಾತ್. ಬೇಗ ಏನಿರತ್ತ ಅದು ಮಿಕ್ಕಿದ ಏನೋ ಬೇಳೆ ಸಾರಿದ್ರು ಪರವಾಗಿಲ್ಲ. ತರಕಾರಿಗಳು ಕ್ಯಾರೆಟು, ಬೀನ್ಸು, ಬಟಾಣಿ, ಆಮೇಲೆ ಗೆಡ್ಡೆಕೋಸು, ಇಲ್ಲಿ ಬಂದು ಕ್ಯಾಪ್ಸಿಕಮ್ ಇಕ್ಕಿದ್ದೀನಿ ಲಾಸ್ಟಲ್ಲಿ ಹಾಕೋಕ್ಕೆ. ಕುಕ್ಕರ್ಗೆ ಹಾಕೊತಾ ಇರಮ್ಮ. ಸ್ವಲ್ಪ ನೀರು ಹಾಕೊಂಡು ಎಲ್ಲ ಯಾವುದು ಉರಿತಲ್ಲ ಎಲ್ಲ ಹಸಿದಂಗೆ ಈರುಳ್ಳಿ, ತರಕಾರಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಕ್ಯಾಪ್ಸಿಕಮ್ ಲಾಸ್ಟಲ್ಲಿ ಹಾಕೊಳ್ಳೋದು. ಬೇಳೆ ತೊಗರಿ ಬೇಳೆ, ಮೈಸೂರು ಬೇಳೆ, ಹೆಸರು ಬೇಳೆ, ಕಡಲೆಬೇಳೆ. ನಾವು 6 ಜನಕ್ಕೆ ಆಗಷ್ಟು ಮಾಡ್ತಾ ಇದ್ದೀರಿ. ನಿಮ್ಮ ನೋಡ್ಕೊಂಡು ನಾನೆಲ್ಲ 50 ಗ್ರಾಮ್ ಹಾಕೊಂಡಿದ್ದೀನಿ ಬೇಳೆ. ತೊಳ್ಕೊಂಡಿರೋ ಬೇಳೆ ಎಲ್ಲ ಇದಕ್ಕೆ ಎಲ್ಲ ಹಾಕೊಂಡ್ಬಿಡೋಣ ಒಂದೇ ಸತಿ. ತೊಳೆದಿಕ್ಕಿರೋ ಅಕ್ಕಿನೂ ಸ್ವಲ್ಪನೇ ಹಾಕೊಂಡಿರೋದು, ಯಾಕಂದ್ರೆ ಬೇಳೆ ತರಕಾರಿ ಎಲ್ಲ ಜಾಸ್ತಿ ಬರ್ತಿತ್ತು. ಎಲ್ಲ ತರಕಾರಿ, ಅಕ್ಕಿ, ಬೇಳೆ ಎಲ್ಲ ಹಾಕೊಂಡ್ಬಿಟ್ಟಿದ್ದೀರಿ. ಸ್ವಲ್ಪ ಅರಿಶಿನ ಪುಡಿ, ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು. ನಾನು 1 ಸ್ಪೂನ್ ಹಾಕ್ತಾ ಇದ್ದೀನಿ ಖಾರದ ಪುಡಿ. 1 ಸ್ಪೂನ್ ಧನಿಯಾ ಪುಡಿ. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ನಿಮ್ಗೆ ಬೇಕಾದ್ರೆ ಹಾಕೊಬೋದು, ಇಲ್ಲಾಂದ್ರೆ ಇಲ್ಲ. ನಾವು ಒಂದು ಅರ್ಧ ಸ್ಪೂನ್ ಹಾಕ್ತಾ ಇದ್ವಿ ಅಷ್ಟೇ. ಉಪ್ಪು ಇದು ಬಂದು ಬಿಸಿಬೇಳೆಭಾತ್ ಪೌಡ್ರು ಒಂದು 4 ಸ್ಪೂನ್ ಹಾಕ್ತಾ ಇದ್ದೀನಿ. ಇದು ಮನೇಲಿ ಮಾಡಿರೋದು. ಇನ್ನೊಂದು ಸತಿ ವಿಡಿಯೋ ಮಾಡುವಾಗ ತೋರಿಸ್ತಿದ್ರು. ಮಾಡುವಾಗ ಎಲ್ಲದಕ್ಕೂ ಹಾಕೋಬೋದು, ಪಲ್ಯಕ್ಕೆ, ಆಮೇಲೆ ವಾಂಗಿಭಾತ್ಗೆ, ಅದಕ್ಕೆಲ್ಲ ಹಾಕೊಬೋದು. ಇವಾಗ ನೀರು ಸ್ವಲ್ಪ ಹಾಕೋದು. ಇದು ಕುಕ್ಕರಲ್ಲಿ ಇರ್ತೀರಲ್ಲ, ಅದಕ್ಕೆ ಸ್ವಲ್ಪ ಹಾಕೊಳ್ಳಿ. ವಿಸಿಲ್ ಬಂದಮೇಲೆ ನೋಡಿಬಿಟ್ಟು ಆಮೇಲೆ ಸ್ವಲ್ಪ ಹಾಕೊಳ್ಳೋಣ. ಎಲ್ಲ ಹಾಕೊಂಡ್ಬಿಟ್ಟಿದ್ದೀರಿ. ಲಾಸ್ಟಲ್ಲಿ ಸ್ವಲ್ಪ ಹುಣಸೆಹಣ್ಣು, ನಮ್ಮಲ್ಲಿ ಹುಳಿ ಕಡಿಮೆ ತಿಂತಾರೆ, ಸ್ವಲ್ಪ ಹಾಕಿದ್ದೀನಿ. ನೀವು ಇಷ್ಟು ದಪ್ಪ ಹಾಕಿದ್ದೀನಿ, ಒಂದು ಲೆಮನ್ಗಿಂತ ಚಿಕ್ಕದು. ಸ್ವಲ್ಪ ಹುಣಸೆಹಣ್ಣು, ಬೆಲ್ಲ ಕಲಸಿ ಇಟ್ಕೊಂಡು ಕಿವುಚ್ಕೊಂಡು ನೀರಿಗೆ ಹಾಕೊಳ್ಳೋದು. ಎಲ್ಲ ಹಾಕಿದಾಯ್ತು. ಅಕ್ಕಿ, ಬೇಳೆ, ತರಕಾರಿ ಎಲ್ಲ ಹಾಕಿದಾಯ್ತು. ಇವಾಗ ಮುಚ್ಚಳ ಹಾಕೊಂಡು 3 ರಿಂದ 4 ವಿಸಿಲ್. ಎಷ್ಟು? 3 ರಿಂದ 4. 3 ಬಂದರೂ ಸಾಕೆ. ಪ್ರೆಷರ್ ಫುಲ್ಲು 3 ವಿಸಿಲ್ ಆದ್ಮೇಲೆ ಪ್ರೆಷರ್ ಹೋಗ್ಬೇಕು. ಚೂರೈತೆ. ಪ್ರೆಷರ್ ಎಲ್ಲ ಹೋಗೈತೆ. ಓಪನ್ ಮಾಡಿ ನೋಡೋಣ. ಕರೆಕ್ಟಾಗಿ ಬಂದೈತೆ. ಇವಾಗ ಕ್ಯಾಪ್ಸಿಕಮ್ಮು, ಕೊತ್ತಂಬರಿ ಸೊಪ್ಪು ಫಸ್ಟೇ ಹಾಕ್ಬಿಟ್ರೆ ಕ್ಯಾಪ್ಸಿಕಮ್ ಎಲ್ಲ ಕೊಳ ಅಂತ ಆಗೋಗ್ಬಿಡ್ತೈತೆ. ಇವಾಗ ಒಂದು ಸ್ವಲ್ಪ ಸ್ಟವ್ ಆನ್ ಮಾಡ್ಕೊಳ್ಳೋದು.
ಬಿಸಿಗೆ ಇದು ಕ್ಯಾಪ್ಸಿಕಮ್ ಎಲ್ಲ ಮೆಲ್ಟ್ ಆಗಿಬಿಡ್ತಿತ್ತು ಚೆನ್ನಾಗಿ. ಒಂದೆರಡು ನಿಮಿಷ ನಾವು ಒಂದು ಒಗ್ಗರಣೆ ಹಾಕೊಂಬಿಡೋಣ. ಸ್ವಲ್ಪ ಕಡಲೆಕಾಯಿ, ತುಪ್ಪ ನೋಡಿ, ನೆನ್ನೆನೆ ಕಾಯಿ ಸುಯ್ದಿರೋದು ಎಷ್ಟು ಚೆನ್ನಾಗಿ ಕಟ್ಕೊಂಡೈತೆ. ಮನೆಯಲ್ಲಿ ಮಾಡ್ಕೊಳ್ಳಿ ನೋಡಿ, ಗೊತ್ತಾಗ್ತದೆ ಎಷ್ಟು ಚೆನ್ನಾಗಿ ಮರಳು ಥರ ಇದೆ ನೋಡಿ. ಮನೆ ಕಟ್ಟೋಣ ಬಿಡಪ್ಪ. ಆಮೇಲೆ ಊಟಕ್ಕೂ ಬೇಕಾದ್ರೆ ಹಾಕೊಂಡು ತಿನ್ಕೊಬೋದು. ಎಣ್ಣೆ ಬಿಸಿ ಆಗುತ್ತೆ, ಸಾಸಿವೆ, ಒಂದು ಜೀರಿಗೆ ಒಂದು ಅರ್ಧ ಸ್ಪೂನ್, ಒಣಗಿದ ಬ್ಯಾಡಗಿ ಮೆಣಸಿನ್ಕಾಯಿ ಒಣಗಿರೋದು, ಒಂದು 4-5 ಮೆಣಸಿನ್ಕಾಯಿ, ಇಂಗು ಒಂದು ಅರ್ಧ ಸ್ಪೂನ್ ಇಂಗು, ಈಗ ಆಗಿದೆ. ಎತ್ತಿ ಎಲ್ಲ ಬಿಸಿಬೇಳೆ ಬಾತ್ ಬಗ್ಗಿಸ್ತಾರೆ. ಸ್ವಲ್ಪ ನೀರು ತಗೋತಾರೆ. ಎಲ್ಲ ಕಲಿಸ್ಕೊಂಡು ಇದ್ರಲ್ಲಿ ಜಾಸ್ತಿ ತುಪ್ಪ ಐತೆ, ಒಂದು ಸ್ವಲ್ಪ ನೀರು ಹಾಕೋಣ. ಮನೇಲಿ ಈಸಿಯಾಗಿ ಮಾಡ್ಕೊಳ್ಳೋಂಥ ಬಿಸಿಬೇಳೆ ಬಾತ್ ರೆಡಿ. ಚೆನ್ನಾಗಿ ಕಾಣಿಸ್ತದೆ. ಸ್ಟವ್ ಆಫ್ ಮಾಡೋಣ. ಬಿಸಿಬೇಳೆ ಬಾತ್ ರೆಡಿಯಾಗಿದೆ. ಊಟ ಮಾಡಿ, ಬಿಸಿ ಬಿಸಿ ಐತೆ. ತುಪ್ಪ ಬೇಕಾದ್ರೆ ತರ್ತೀನಿ, ಯಾರು ತರ್ತೀರೋ ಅವ್ರಿಗೆ. ಫುಲ್ ಕಲರ್ಫುಲ್ ಆಗಿದೆ. ಖಾರ ಬೂಂದಿ, ಸ್ವಲ್ಪ ಮೊಸರು ಬಜ್ಜಿ, ಬೇಕು ಅಂದರೆ ತುಪ್ಪ, ಬಿಸಿ ಬಿಸಿ ಬಿಸಿಬೇಳೆ ಬಾತ್ ರೆಡಿಯಾಗಿದೆ. ತಿಂದು ಟೇಸ್ಟ್ ಮಾಡೋಣ. ಅದ್ರ ಜೊತೆಗೆ ಮೊಸರು ಬಜ್ಜಿ ಇದೆ, ಖಾರ ಬೂಂದಿ ಇದೆ. ಫಸ್ಟು ಖಾರ ಬೂಂದಿ ಇದೆ. ಬಿಸಿಯಾಗಿದೆ. ಯಾವುದೇ ಖಾರ ಬೂಂದಿ ಏನು ಬೇಡ, ಹಂಗೇನೆ ತಿನ್ಬೋದು. 4 ಪ್ಲೇಟು ಸೂಪರಾಗಿದೆ. ಮೊಸರು ಬಜ್ಜಿ ಒಂದ್ಸಲ ಟ್ರೈ ಮಾಡೋಣ. ಮೊಸರು ಬಜ್ಜಿಯಲ್ಲಿ ಈರುಳ್ಳಿಯಿಂದ ಇನ್ನೂ ಟೇಸ್ಟ್ ಜಾಸ್ತಿ ಆಗಿದೆ, ಚೆನ್ನಾಗಿದೆ. ನೀವು ಟ್ರೈ ಮಾಡಿ. ಈಗ ಸಂದೀಪು ಟೇಸ್ಟ್ ಮಾಡಿ ಹೇಳ್ತಾರೆ. ಹೆಂಗಿದೆ ಸಂದೀಪ್? ನೋಡಿ, ಬಿಸಿ ಬಿಸಿಬೇಳೆ ಬಾತು. ಫಸ್ಟು ಸ್ವಲ್ಪ ಖಾರ ಬೂಂದಿ ತಗೊಳ್ಳೋಣ, ಅದ್ರ ಜೊತೆಗೆ ಒಂಚೂರು ಮೊಸರು ಬಜ್ಜಿ ಹಾಕ್ಕೊಂಡು ಮಿಕ್ಸ್ ಮಾಡಿ ಸ್ವಲ್ಪ ಸೂಪರಾಗಿದೆ ಬಿಸಿಬೇಳೆ ಬಾತು. ಖಾರ ಬೂಂದಿ
ಮೊಸರು ಬಜ್ಜಿ ಬಿಸಿಬೇಳೆಬಾತು ಕಾಂಬಿನೇಷನ್ ಭಯಂಕರ.